ಸರ್ವರಿಗೂ ನಮಸ್ಕಾರ ಆತ್ಮೀಯರೇ. ಎಲ್ಲ ಸರ್ಕಾರಿ ನೌಕರರು ESS ಪೋರ್ಟಲ್ನಲ್ಲಿ PMJJY ಹಾಗೂ PMSBY ಪಾಲಿಸಿಯ ವಿವರಗಳನ್ನು ನಮೂದಿಸುವುದು ಕಡ್ಡಾಯವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈ ವಿವರಗಳನ್ನು ನಾವು ಹೇಗೆ ನಮೂದಿಸಬೇಕು ಅನ್ನೋದನ್ನು ನೋಡ್ಕೊಂಬರೋಣ. ಪ್ರಾರಂಭದಲ್ಲಿ ನಾವು ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅನ್ನುವಂತಹ ಪೇಜನ್ನು ಓಪನ್ ಮಾಡಬೇಕು. ಇದಕ್ಕೆ ESS ಲಾಗಿನ್ ಯಾವುದೇ ಒಂದು ಬ್ರೌಸರನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ESS ಲಾಗಿನ್ ಎಂಬುದನ್ನು ಟೈಪ್ ಮಾಡ್ಬೋದು, ಅಥವಾ https://hrmsess.karnataka.gov.in ಅನ್ನುವಂತಹ ಒಂದು ವೆಬ್ ಪೇಜ್ ಇದೆ. ಅದನ್ನು ನಾವು ಓಪನ್ ಮಾಡಿಕೊಳ್ಬೇಕು. ಆವಾಗ ಅಲ್ಲಿ ಲಾಗಿನ್ ಪೇಜ್ ಬರುತ್ತೆ. ಲಾಗಿನ್ ಪೇಜ್ ಬಂದ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಉದ್ಯೋಗಿಗಳು ಮತ್ತು DDOಗಳು ಗಮನಿಸಬೇಕಾದ ಪ್ರಮುಖ ವಿಷಯ ಅನ್ನುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಅದನ್ನು ನೀವು ಪೂರ್ತಿಯಾಗಿ ಓದ್ಕೊಳ್ಳಿ. ಅದರಲ್ಲಿ ನಿಮ್ಮ ವಿಮೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದೆ. ಅದಾದ ನಂತರದಲ್ಲಿ ಅಲ್ಲಿ ಕ್ಲೋಸ್ ಕೊಡಿ. ಆನಂತರ ಈ ರೀತಿಯಾದಂತಹ ಒಂದು ಪುಟ ಓಪನ್ ಆಗುತ್ತೆ. ಅಲ್ಲಿ ಎಂಟರ್ ಯೂಸರ್ ID ಅಂತಿದೆ. ಅಲ್ಲಿ ನಿಮ್ಮ KJD ನಂಬರನ್ನು ನಮೂದಿಸಬೇಕು. ಹಾಗೆಯೇ ಈಗಾಗಲೇ ನೀವು ಸಿದ್ಧ ಮಾಡಿಟ್ಕೊಂಡಿರ್ತಕ್ಕಂತಹ ಪಾಸ್ವರ್ಡನ್ನು ಅಲ್ಲಿ ಟೈಪ್ ಮಾಡಬೇಕು. ಆಮೇಲೆ ಕ್ಯಾಪ್ಚಾ ಇದೆ. ಆನಂತರ ಲಾಗಿನ್ ಕೊಡಬೇಕು. ಇದು ಈಗಾಗಲೇ ESS ಲಾಗಿನ್ನಲ್ಲಿ ಆದಂಥವ್ರು. ಒಂದು ವೇಳೆ ESS ಲಾಗಿನ್ನಲ್ಲಿ ನೀವು ಇನ್ನು ಲಾಗಿನ್ ಆಗಿಲ್ಲ, ನ್ಯೂ ಯೂಸರ್ ಅಂತ ಆದರೆ ಕೆಳಗಡೆಯಲ್ಲಿ ನ್ಯೂ ಯೂಸರ್ ಅನ್ನುವಂತಹ ಕಾಲಮ್ ಇದೆ. ನ್ಯೂ ಯೂಸರ್ ಕಾಲಮ್ ಕೊಡಿ. ಅಲ್ಲಿ ಎಂಟರ್ ಯುವರ್ KJD ನಂಬರ್ ಅಂತ ಬರುತ್ತೆ. ಆ KJD ನಂಬರನ್ನು ಅಲ್ಲಿ ದಾಖಲಿಸಿ. ಆಮೇಲೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ತಾನಾಗಿ ಅಲ್ಲಿ ಬರುತ್ತೆ. ಅಲ್ಲಿ ವೆರಿಫೈ ಆ್ಯಂಡ್ ಗೆಟ್ OTP ಎಂಬುದಾಗಿ ಕೊಡಿ. ಈಗ ಒಂದು OTP ಹೋಗುತ್ತೆ. ಅದಕ್ಕೆ 3 ನಿಮಿಷಗಳ ಸಮಯ ಇದೆ. ಅಷ್ಟರ ಒಳಗೆ ಆ OTPಯನ್ನು ಇಲ್ಲಿ ದಾಖಲಿಸಬೇಕಾಗತ್ತೆ. ಮುಂದೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅನ್ನುವಂತಹ ಒಂದು ಪುಟ ಓಪನ್ ಆಗುತ್ತೆ. ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಮತ್ತೊಮ್ಮೆ ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ. ಅದೇ ಪಾಸ್ವರ್ಡನ್ನು ಇಲ್ಲಿ ನಮೂದಿಸಿ ಆ ಪಾಸ್ವರ್ಡನ್ನು ನೆನಪಿಟ್ಕೊಳ್ಳಿ. ಅದು ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಅಪ್ಪರ್ ಕೇಸ್, ಲೋಯರ್ ಕೇಸ್, ನಂಬರ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರನ್ನು ಹೊಂದಿರಬೇಕಾಗತ್ತೆ. ಅಲ್ಲಿ ರಿಜಿಸ್ಟರ್ ಎಂಬುದಾಗಿ ಕೊಡಿ. ರಿಜಿಸ್ಟರ್ ಎಂಬುದಾಗಿ ಕೊಟ್ಟ ಕೂಡಲೇ ಅದು ರಿಜಿಸ್ಟರ್ ಆಗುತ್ತೆ. ಮುಂದೆ ಪುನಃ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಎಂಟರ್ ಯೂಸರ್ ಐಡಿಯಲ್ಲಿ ನಿಮ್ಮ KJD ನಂಬರನ್ನು ನಮೂದಿಸಿ. ಹಾಗೆಯೇ ಎಂಟರ್ ಪಾಸ್ವರ್ಡ್ ಅಂತ ಇದೆ. ಅಲ್ಲಿ ಪಾಸ್ವರ್ಡನ್ನು ಈಗಾಗಲೇ ನೀವು ಸಿದ್ಧ ಮಾಡಿದ ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡನ್ನು ಅಲ್ಲಿ ನಮೂದಿಸಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ನಮೂದಿಸಬೇಕಾಗತ್ತೆ. OTPಗೆ 3 ನಿಮಿಷಗಳ ಸಮಯ ಇರುತ್ತೆ, ನೆನಪಿರಲಿ. ಆನಂತರ ಕ್ಯಾಪ್ಚಾ, ಅಲ್ಲಿ ಬರುವಂತಹ ಕ್ಯಾಪ್ಚಾವನ್ನು ಅಲ್ಲಿ ನಮೂದಿಸಿ ಲಾಗಿನ್ ಅನ್ನುವಂತಹ ಪೇಜನ್ನು ಲಾಗಿನ್ ಕ್ಲಿಕ್ ಮಾಡಿದಾಗ ಅಲ್ಲಿ ಈ ರೀತಿಯಾದಂತಹ ಪುಟ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪ್ರೊಫೈಲ್, ಪೇ ಸ್ಲಿಪ್, ಲೀವ್ ಬ್ಯಾಲೆನ್ಸ್, ಲೋನ್ಸ್, ಅಡ್ವಾನ್ಸಸ್, ಡಿಡಕ್ಷನ್ ಡೀಟೈಲ್, ಇನ್ಶೂರೆನ್ಸ್ ಡೀಟೈಲ್, ಎಲೆಕ್ಟ್ರಿಕಲ್ ಸರ್ವಿಸ್ ರಿಜಿಸ್ಟರ್, HRMS ಟಿಕೆಟ್ ಸ್ಟೇಟಸ್, PMJJBY ಹಾಗೂ PMSBY, KJD ಪಾಲಿಸಿ ವೆರಿಫಿಕೇಷನ್, ಇಂಪಾರ್ಟೆಂಟ್ ಲಿಂಕ್ಸ್ ಇವೆಲ್ಲವನ್ನು ನೀವು ಕಾಣಬಹುದಾಗಿದೆ. ಅಲ್ಲಿ ಪರ್ಸನಲ್ ಡೀಟೇಲ್ಸನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಬೇಸಿಕ್ ಡೀಟೇಲ್ ಇದೆ, ಅದನ್ನು ಸಹ ಚೆಕ್ ಮಾಡ್ಕೊಳ್ಳಿ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು PMJJBY ಹಾಗೂ PMSBY. ಅದರ ಮೇಲೆ ಕ್ಲಿಕ್ ಮಾಡಿ. ಆ ಸಂದರ್ಭ ಇನ್ನೊಂದು ಪುಟ ಓಪನ್ ಆಗುತ್ತೆ. ಅಲ್ಲಿ ಹ್ಯಾವ್ ಯು ಎನ್ರೋಲ್ಡ್ ಅಂತ ಕೇಳುತ್ತೆ. ಪ್ಲೀಸ್ ಟಿಕ್ ಇಫ್ ಎಸ್. PMJJBY ಅದಕ್ಕೆ ಏಜ್ ಬಿಲೋ 50 ಇಯರ್ಸ್ ಇದ್ದವರಿಗೆ ಅಂತ ಅಲ್ಲಿದೆ, ಅವರು ಅದಕ್ಕೆ ಟಿಕ್ ಕೊಡಬೇಕಾಗತ್ತೆ. ಹಾಗೆಯೇ PMSBY ಅವೆರಡಕ್ಕೂ ಟಿಕ್ ಕೊಡಬೇಕು. ಇದು 50 ವರ್ಷಕ್ಕಿಂತ ಕಡಿಮೆ ಇರುವವರಿಗೆ. 50 ವರ್ಷಕ್ಕಿಂತ ಜಾಸ್ತಿ ಇದ್ದರೆ PMJJBY ಆಗೋದಿಲ್ಲ. ಆಮೇಲೆ ಎಂಪ್ಲಾಯ್ ನೇಮ್, KJD ನಂಬರ್, ಡೆಸಿಗ್ನೇಷನ್, ಅಡ್ರೆಸ್ ಎಲ್ಲವೂ ಸಹ ಅಲ್ಲಿ ಇರೋದನ್ನು ನೀವು ಗಮನಿಸ್ತೀರಾ. ಅಲ್ಲಿ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್, ನೇಮ್ ಆಫ್ ದ ಬ್ಯಾಂಕ್ ಆರ್ ಬ್ರಾಂಚ್, ಪೋಸ್ಟ್ ಆಫೀಸ್, ಆ ಇನ್ಶೂರೆನ್ಸನ್ನು ಎಲ್ಲಿ ನೀವು ಮಾಡಿದ್ದೀರಿ ಅಲ್ಲಿ ಅದನ್ನು ನಮೂದಿಸಿ. ಆಮೇಲೆ ಬ್ರಾಂಚ್ ಕೇಳುತ್ತೆ. ಅಲ್ಲಿ ಬ್ರಾಂಚನ್ನು ನಮೂದಿಸಬೇಕು. IFSC ಕೋಡ್ ಹಾಕಬೇಕು. ಹಾಗೆಯೇ SB ಅಕೌಂಟ್ ನಂಬರ್, ನಿಮ್ಮ ಅಕೌಂಟ್ ನಂಬರನ್ನು ಸಹ ಅಲ್ಲಿ ನಮೂದಿಸಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ ಡೇಟ್ ಆಫ್ ಇನಿಷಿಯೇಷನ್ ಆಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅಂತ ಇದೆ. ಅಲ್ಲಿ ದಿನಾಂಕವನ್ನು ನಮೂದಿಸಿ. ಎರಡೂ ಸಹ PMSBY ಹಾಗೂ PMJJBY ಇದು ಬ್ಯಾಂಕ್ನಲ್ಲಿ ಯಾವ ದಿವಸ ನಿಮ್ಮ ಇನ್ಶೂರೆನ್ಸ್ ಆಗಿದೆ ಆ ಪ್ರೀಮಿಯಂ ಅದರ ದಿನಾಂಕವನ್ನು ನಮೂದಿಸಿ. ಮುಂದೆ ಅಲ್ಲಿ ಸಬ್ಮಿಟ್ ಬಟನ್ ಇರುತ್ತೆ. ಆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ESS ಪೋರ್ಟಲ್ನಲ್ಲಿ ನಿಮ್ಮ PMJJBY ಹಾಗೂ PMSBY ಸ್ಕೀಮ್ ಯಶಸ್ವಿಯಾಗಿ ನೋಂದಾವಣಿ ಮಾಡಿಕೊಂಡ ಹಾಗಾಗತ್ತೆ. ಧನ್ಯವಾದಗಳು.